ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. 2 ದಿನದ ಹಿಂದೆ ನಿವೃತ್ತರಿಗೆ ಸಂಧ್ಯಾ ಕಿರಣ ಯೋಜನೆ ಹಾಗೂ ಮಾಸಿಕ 1,000 ರೂಪಾಯಿ ನೀಡುವ ಬಗ್ಗೆ ಶೀರ್ಷಿಕೆಯಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋವನ್ನು ಸಾವಿರಾರು ವೀಕ್ಷಕರು ವೀಕ್ಷಿಸಿದ್ದಾರೆ. ಆದರೆ ವಿಷಯವೇನೆಂದರೆ ಕಮೆಂಟ್ಸ್. ಈ ವಿಡಿಯೋಗೆ ಸಂಬಂಧಿಸಿದಂತೆ ನಾನಾ ಥರದ ಅಜ್ಞಾನಿಗಳ ಯೂಸ್ಲೆಸ್ ಕಮೆಂಟ್ ಬಂದಿದೆ. ನಾವು ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮನಸ್ಸಿಗೆ ಬಂದ ಹಾಗೆ ವಿಡಿಯೋ ಮಾಡುವುದಿಲ್ಲ. ಏನಾದರೊಂದು ನಮಗೆ ಪ್ರೂಫ್ ಸಿಕ್ಕರಷ್ಟೇ ಅದನ್ನು ಚೆಕ್ ಮಾಡಿ ನಿಮ್ಮ ಮುಂದೆ ಇಡುತ್ತೇವೆ. ಈಗ ಈ ವಿಡಿಯೋಗೆ ಸಂಬಂಧಿಸಿದ ಶಿಫಾರಸಿನ ಪ್ರತಿಯನ್ನು ನಿಮ್ಮ ಮುಂದಿಡಿರುತ್ತೇನೆ, ನೋಡಿಕೊಳ್ಳಿ. ನೆನಪಿರಲಿ, ನಾನು ವಿಡಿಯೋದಲ್ಲಿ ಆದೇಶ ಹೊರಡಿಸಿದ್ದಾರೆ ಹೇಳಲಿಲ್ಲ, ಶಿಫಾರಸು ಮಾಡಿದ್ದಾರೆ ಎಂದು ಹೇಳಿದ್ದೀನಿ. ಕಮೆಂಟ್ ಮಾಡುವವರು ಸ್ವಲ್ಪ ತಿಳಿದು ಮಾಡಿ. ನಮ್ಮಲ್ಲಿ ಹೇಗೆ ಎಂದರೆ, ಒಂದು ಯಾವುದೋ ಪ್ರಾಣಿ ಕೊಚ್ಚಿಲಿ ಇಳಿತು ಎಂದರೆ ಅದರ ಜೊತೆ ಇನ್ನೂ 5-6 ಪ್ರಾಣಿನೂ ಕೊಚ್ಚಿಲಿ ಇಳಿಯುತ್ತೆ. ಹಾಗೆ ಕಮೆಂಟ್ ಮಾಡುವವರು ಯಾರೋ ಅಜ್ಞಾನಿ ತಲೆ ಕೆಟ್ಟವರು ಒಂದು ಏನೋ ಕಮೆಂಟ್ ಮಾಡಿದರು ಅಂದರೆ ಅದನ್ನು ನೋಡಿ ಉಳಿದವರು ಹಾಗೇ ಶುರು ಮಾಡುತ್ತಾರೆ. ಎಲ್ಲ ವೀಕ್ಷಕರು ಈ ಥರ ಇರುವುದಿಲ್ಲ. ಈ ವಿಡಿಯೋನ ಅರ್ಥ ಮಾಡಿಕೊಂಡಿರುವ ಕೆಲವರು ಒಳ್ಳೆ ಮೆಸೇಜ್ ಮಾಡಿದ್ದಾರೆ, ಕನ್ಫ್ಯೂಷನ್ ಇರುವವರು ಕೇಳಿದ್ದಾರೆ. ಕಮೆಂಟ್ ಮಾಡುವ ಮೊದಲು ಯೋಚನೆ ಮಾಡಿ. ಎಲ್ಲ ಯೂಟ್ಯೂಬರ್ ಒಂದೇ ಥರ ಇರುವುದಿಲ್ಲ. ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಎಂದು ಅರ್ಥೈಸಿಕೊಂಡು ಕಮೆಂಟ್ ಮಾಡಿ. ಯಾರೋ ಏನೋ ತಿಂದರು ಅಂತ ನೀವು ತಿನ್ನಲು ಹೋಗಬೇಡಿ. ಅಥವಾ ನಿಮಗೆ ವಿಡಿಯೋ ಫೇಕ್ ಅನ್ನಿಸಿದರೆ ಸ್ಕಿಪ್ ಮಾಡಿ. ನಾವು ನಿಮಗೆ ಮಾಹಿತಿ ನೀಡಲು ಎಲ್ಲೆಲ್ಲಿಂದಲೋ ಆದೇಶದ ಪ್ರತಿ, ಶಿಫಾರಸಿನ ಪ್ರತಿ, ಇತರೆ ಮಾಹಿತಿಯನ್ನು ಜಾಲಾಡಿ ಹುಡುಕಿ ತಂದು ನಿಮ್ಮ ಮುಂದಿಟ್ಟಿರುತ್ತೇವೆ. ಇದರಿಂದ ನಮಗೆ ತುಂಬ ಹಣ ಬಂದಿರುತ್ತದೆ ಎಂದು ನೀವು ಅಂದುಕೊಂಡಿರಬಹುದು. ಅದನ್ನು ಬೇಕಾದರೆ ಹೇಳಿ, ನಿಮ್ಮ ಮುಂದೆ ರಿವ್ಯೂ ಮಾಡುತ್ತೇನೆ. ಹಾಗೆಂದು ಹಣ ಮಾಡಬೇಕೆಂದರೆ ಯೂಟ್ಯೂಬ್ನಲ್ಲಿ 1000 ಕಂಟೆಂಟ್ ಇರುತ್ತದೆ. ನಮಗೆ ಜನರಿಗೆ ಸಹಾಯಕವಾಗಲು ಏನಾದರನ್ನು ಒಳ್ಳೆಯದನ್ನು ಕೊಡಬೇಕು ಅನ್ನೋ ಉದ್ದೇಶ ನಮಗಿದೆ. ಜೆನ್ಯೂನ್ ಆದ ಎಲ್ಲ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡಿ ಬೆಂಬಲಿಸಿ. ಅದರಿಂದ ಇನ್ನಷ್ಟು ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ. ಅದನ್ನು ಬಿಟ್ಟು ಒಬ್ಬನನ್ನು ನೋಡಿ ಕಮೆಂಟ್ ಮಾಡಬೇಡಿ. ವಿಡಿಯೋ ಫೇಕ್ ಅಥವಾ ಸರಿ ಇಲ್ಲ ಎಂದಾಗ ನಿಮಗೆ ಬೇರೆ ವಿಡಿಯೋ ನೋಡಲು ಸಾಕಷ್ಟು ಆಪ್ಷನ್ ಇದೆ. ಸ್ಕಿಪ್ ಮಾಡಿ ಮುಂದೆ ಹೋಗಬಹುದು. ನಿಮಗೆ ಯಾರು ಹಾನೆಸ್ಟ್ ಕಂಟೆಂಟ್ ಕೊಡುತ್ತಾರೋ ಅನಿಸುತ್ತೋ ಅವರ ವಿಡಿಯೋ ನೋಡಿ. ನಾವು ಈ ಥರ ಕಮೆಂಟ್ಗೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ. ಇಲ್ಲಿಗೆ ಸ್ಪಷ್ಟೀಕರಣ ನೀಡಬೇಕಿತ್ತು, ಅದಕ್ಕೆ ಹೇಳಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ತಿಕ್ಕಲುಗಳು ಕಾಮನ್ ಎನ್ನುವುದು ನಮಗೂ ಗೊತ್ತು, ಅದಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ. ಸ್ಕ್ರೀನ್ ಮೇಲೆ ಶಿಫಾರಸಿನ ಪ್ರತಿ ಇದೆ, ಸರಿಯಾಗಿ ನೋಡಿಕೊಂಡು ಅರ್ಥೈಸಿಕೊಳ್ಳಿ. ಥ್ಯಾಂಕ್ ಯು.